ಏನಪ್ಪ ಇದು? ನಾವ್ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೆ ಗಂಟೆ ಹೊಡೆದು ಬೆಡ್ ಕಾಫಿ ಕೊಡ್ತಿದ್ದು, ಟೈಮ್ಗೆ ತಿಂಡಿ ಕೊಡ್ತಿದ್ದು. ಇಲ್ಲಿ ನೀವ್ ನೋಡಿದ್ರೆ ಹಿಂಗ್ ಕಷ್ಟ ಪಡ್ತಿದ್ರಿ, ಅಲ್ಲಿ ನೋಡಿದ್ರೆ ಅಪ್ಪವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾವ್ರೆ. ಏನೋ ಸುಮ್ನೆ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ನನ್ನನ್ನು ಸೋಲ್ಸ್ಬೇಕು ಅಂತಾನೆ ಅಪ್ಪ ನಿಮ್ಮಿಬ್ರನ್ನ ಇಲ್ಲಿ ಕಳ್ಸಿರ್ಬೇಕು. ಚಿಕ್ಕ ಯಜಮಾನ್ರೆ, ನೀವು ತಪ್ಪು ತಿಳ್ಕೊಬೇಡಿ. ನೀವು ಟೈಮ್ಗೆ ಊಟ ಮಾಡ್ತಿದ್ದೀರಾ, ತಿಂಡಿ ತಿಂತೀರಾ ಅಂತ ನೋಡಕ್ಕೆ ನಾವಿಬ್ರು ಇಲ್ಲಿಗೆ ಈ ಅವತಾರದಾಗ ಬಂದಿದೀವಿ. ಅಪ್ಪರೇ ನೋಡಿ, ನಾನು ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಈ ಮೊಟ್ಟೆ ಕೈಲಿ ಕಳಿಸ್ತೀನಿ. ಯಾರಿಗೂ ಕಾಣ್ದಂಗ್ ನೀವು ತಿಂದ್ಬಿಡಿ. ನಿಮ್ಮಿಬ್ರಿಗೂ ನಮ್ಮ ಅಪ್ಪನ ತರ ನನ್ನ ಪ್ರೀತಿ ಬಗ್ಗೆ ಅನುಮಾನನ? ನಾನು ಯಾರು? ಜಸ್ಟಿಸ್ ಗೋಪಾಲಕೃಷ್ಣನ ಮರಿಮಗ, ಮೇಜರ್ ರಾಧಾಕೃಷ್ಣನ ಮೊಮ್ಮಗ, ರೊಟೇರಿಯನ್ ಮುರಳೀಕೃಷ್ಣನ ಮಗ ಗೋಪಾಲಕೃಷ್ಣ. ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳಲ್ಲ. ನಾನು ಚಾಲೆಂಜ್ ತಗೊಂಡಿದ್ದೀನಿ, ಚಾಲೆಂಜ್. ನೀವಿನ್ ನಡೀರಿ. ಹೇ ಚಿಟಾಪತಿ, ಆ ರಸ್ತೆ ಕೊನೆ ಮನೆಗೆ ಯಾರು ಹೊಸಬರು ಬಂದವರಲ್ಲ, ಅವ್ರು ಯಾರು ಅಂತ ವಿಚಾರಿಸ್ಕೊಂಬ. ನಾ ಬರೋ ಅಷ್ಟು ಇದೆಲ್ಲ ಸರಿಯಾಗಿ ಜೋಡಿಸಿರ್ಬೇಕು. ಒಟ್ಟಾಡ್ರು ನೋಡು. ನಾನು ಯಾರು ಅಂತ ಬಿಕ್ಲಾ ಹಂಗೆಲ್ಲ ಒದ್ದಾಕ್ಬಿಡ್ತಿಲ್ಲ. ನಾನು ಯಾರು ಅಂತ ತಿಳ್ಕೊಂಡಿದ್ದೆ. ಅದೇ ಆಮ್ಯಾಕೆ ನನ್ನ ಹೆಸರು ತಾಪತಿ ಅಂತ. ಅದ್ ಸರಿ, ನೀವ್ಯಾಕೆ ಇಲ್ಲಿಗೆ ಬಂದಿದ್ರಿ? ಏನ್ ಸಂಬಂಧ? ಲಿಂಗಣ ನಿಂಗಣ ಸಿಂಗಾಪುರ ಏನ್ ನಿಮ್ಮಿಬ್ರದ್ದು ಕಚ್ಚ ಮುಚ್ಚ ಕಳ್ಳಕ ಬೀಜ? ಲಿಂಗಣ್ಣವರು ಸಿಂಗಾಪುರ್ ಅಲ್ಲಿದ್ದಾರೆ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರೆ? ನಿಮ್ಗೆ ಅವ್ರಿಗೆ ಏನ್ ಸಂಬಂಧ? ಲಿಂಗಣ್ಣವರು ನಮ್ ಬಾಸ್ ಫ್ರೆಂಡು. ನಮ್ ಬಾಸ್ಗೆ ಒಬ್ಬ ಮಗ ಇದ್ದಾನೆ. ಆ ಮಗನಿಗೆ ನಾವಿಬ್ರು ಹುಡುಗಿ ಹುಡ್ಕಕ್ಕೆ ಈ ಊರಿಗೆ ಬಂದಿದೀವಿ. ಗೋಪಿ, ಆ ಮೂಲೆ ಮನೆಗೆ ಯಾರು ಬಂದಿರೋದು? ಅವರು ನಮ್ಮಪ್ಪ ಕಳಿಸಿದ CIDಗಳು. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನೋಡೋಕ್ ಬಂದಿದ್ದಾರೆ. ಅವ್ರ ಯಾರೋ ಸಿಂಗಾಪುರ್ನವ್ರಂತೆ, ನಮ್ ಸಂಬಂಧ ಬೆಳೆಸ್ಬೇಕಂತೆ. ಅದಕ್ಕೆ ಹೆಣ್ಣು ಹುಡ್ಕೊಂಡು ಅಂದವ್ರೆ. ಹಂಗ ನಮ್ ಸೀಮನ್ನೇ ಯಾಕೆ ಗಂಟೆ ಹಾಕ್ಬಾರ್ದು? ದುಡ್ನೋರಂಗ್ ಕಾಣಿಸ್ತಾರ? ಭಾರಿ ಕೂಡ. ದುಡ್ಡು ಅಂತಿದ್ದಂಗೆ ಹೇಳ್ದಕ್ಕೆಲ್ಲ ಮಾಯ ಆಗ್ಬಿಟ್ನಲ್ಲಪ್ಪ. ಏನ್ ಈಗಲೇ ಹಿಂಗ್ ಓಡೋಗವನ ಏನಾರ ಕಾಸಿಗೆ ನೋಡ್ಬಿಟ್ರೆ ಅಲ್ಲೇ ಗೋಟಕ್ ಅಂದ್ಬಿಡ್ತಾನ ಅಷ್ಟೇ. ಗೊತ್ತಾ? ನನ್ನ ಅವತಾರ ನೋಡಿ ತಿರುಪೇನು ಅನ್ಕಂಡ್ರ? ನಾನ್ ತಿರುಪೇನ ಅಲ್ಲ ಕಣವ. ಬಂದ್ ವಿಷಯ ಹೇಳೋ. ಅಂದಂಗೆ ನಿಮ್ ಯಜಮಾನ್ರ ಮಗನ್ಗೆ ಹೆಣ್ಣೋಡಕ್ ಬಂದಿದ್ರ ಅನ್ನೋ ವಿಷಯ ಕಿತಾಪತಿಯಿಂದ ನಂಗೆ ಗೊತ್ತಾಯ್ತು. ನನ್ಗೂ ಒಬ್ಳು ಹೆಣ್ಮಗಳವಳೆ ಅಂತ ನಿಮಗ್ ತಿಳಿಸೋಗಣ ಅಂತ ಬಂದೆ. ಅವಳು ಯಾರನ್ನೂ ಕೊಲೆ ಮಾಡಿಲ್ಲ ಕಣವ. ಯಾಸ ಮುಖ್ಯ ಅಲ್ಲ ಕಣವ, ಹಣ ಗುಣ ಮುಖ್ಯ. ನನ್ ಮಗಳನ್ನ ನಾನು ಪ್ಯಾಟೆಗೋಸಿವ್ನಿ ಕಣವ. ಸರಿ, ಒಂದ್ ಅಪ್ಲಿಕೇಶನ್ ಕೊಡು. ನಮ್ ಯಜಮಾನ್ರು ಬಂದ್ಮೇಲೆ ಡಿಸ್ಕಸ್ ಮಾಡಿ ತಿಳಿಸ್ತೀನಿ. ನೋಡ್ತಾ ಇದ್ರೆ ತಿನ್ನೋಣ ಅಂತ ಆಸೆ ಆಯ್ತದೆ. ಕೇಟ್ ಬಡ್ಡಿವು ಯಾವತ್ತಾರು ಕೋಳಿ ಮಗ ಕಂಡಿದ್ರಲ್ವಾ? ನಾನು ಮನೆಗೋಗಿ ಒಂದ್ ಕೋಳಿ ಮಾಡಿಸ್ಕೊಂಡ್ ತಿಂದು ಬರ್ತೀನಿ. ಅವೇಗ್ ನನ್ ಮಕ್ಕಳು ತಂದು, ತಿರ್ಬೋಕಿ ನನ್ ಮಕ್ಕಳು ತಂದು, ಒಟ್ಗಿಲ್ಲದ ಮಕ್ಕಳು ತಂದು. ಯಾಕೆ ಯಜಮಾನ್ರೆ ಕೃಷ್ಣ, ನಾನ್ ಅವ್ರ ಮನೆಗ್ ಹೋದ್ರೆ ನನ್ ಕುಂತ್ಕೊಳ್ಳಕ್ಕೂ ಬಿಡ್ದೆ ನನ್ ಎದುರುಗಡೆನೆ ಕೋಳಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾರಲ್ಲ. ನನ್ಗೆ ಎಷ್ಟು ಹೊಟ್ಟೆ ಬುರಿ ಬೇಡ ಹೇಳು. ನಾನ್ ಕಾಣದ್ ಕೋಳೆ, ನಮ್ಮನೆಗೂ ಕೋಳೆ ಇದಾವೆ. ತಿನ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇದೆ. ಆದ್ರೇನ್ ಮಾಡೋದು? ದುಡ್ಡು ಖರ್ಚಾಯ್ತದಲ್ಲ. ಅದೇ ದುಡ್ಡನ್ನ ಬಡ್ಡಿಗೆ ಬಿಟ್ಬಿಟ್ರೆ ಬಡ್ಡಿ ಸೇರ್ಸಿ ಎಷ್ಟು ಸಂಪಾದನೆ ಮಾಡ್ಬೋದು ಹೇಳು? ಯಜಮಾನ್ರೆ, ಈಗ್ಲೂ ನೀವು ಏನೂ ಖರ್ಚು ಮಾಡದೆ ದಿನಕ್ಕೆ 2 ಕೋಳಿ ತಿನ್ಬಹುದು. ದಿನಕ್ಕೆ 2 ಕೋಳಿ ತಿನ್ಬೋದಾ? ಹೆಂಗೆ? ನೀವು ಊಟ ಮಾಡ್ತಿದ್ದಾಗ್ಲೆಲ್ಲ ಒಂದೊಂದು ಕೋಳಿ ಹೀಗೆ ನಿಮ್ ಕಣ್ಮುಂದೆ ನೇತಾಕಿ ತುತ್ತು ಬಾಯಿಗೆ ಇಡ್ತಿದ್ದ ಹಾಗೆ ಕೋಳಿ ಕಡೆ ನೋಡ್ತಾ ಉಸಿರು ಹೇಳ್ಕೊಳ್ಳಿ. ಘಮ ಘಮ ಅಂತ ನಮ್ ಕಡೆ ತಿನ್ನೋ ತಂದೂರಿ ಚಿಕನ್ ಅದ್ರ ಮುಂದೆ ಏನಿಲ್ಲ ರಾಯರೆ. ತಂದೂರಿ ಚಿಕನ್
ತಂದೂರಿ ಚಿಕನ್, ತಂದೂರಿ ಚಿಕನ್. ನೋಡಲ್ಲ ತಂದೂರಿ ಚಿಕನ್ ಹೆಂಗೈತೆ. ಅಪ್ಪ ಅಪ್ಪ ಏನಪ್ಪ ನೀನ್ ಮಾಡ್ತಿರೋ ಕೆಲ್ಸ? ಏನು ಅಂದ್ರೆ ಕೋಳಿ ಕುಯ್ಯಂಗಿಲ್ಲ, ಮಸಾಲೆ ಹಾಕಂಗಿಲ್ಲ, ಹೆಸರು ಮಾಡಂಗಿಲ್ಲ, ಹಂಗೆ ತಂದೂರಿ ಚಿಕನ್ ತಿನ್ನೋ ಇದಾನವ ಕಿಷ್ಟ ಕಣವ ಹೇಳ್ಕೊಟ್ಟಿದ್ದು. ತಗೊಳ್ಳಿ ಸಾಂಬಾರ್. ಅಯ್ಯೋ ಬ್ಯಾಡ್ ಕಡೆಮಿ, ನಾನ್ ಕೋಳಿ ಇಳೆ ಬಿಟ್ಕೊಂಡು ತಂದೂರಿ ಚಿಕನ್ ಅಂತ ಬರೀ ಅನ್ನ ತಿಂತಾವ್ನಿ. ಅಯ್ಯೋ ಇದೇನ್ರಿ ನಿಮ್ಮ ಅವಸ್ಥೆ? ನಾಲ್ಗೆ ರುಚಿಯಾಗಿ ಮನಸ್ಸಿಗೆ ತೃಪ್ತಿಯಾಗಿ ಅಡ್ಗೆ ಮಾಡಿಸ್ಕೊಂಡು ತಿನ್ನೋದ್ ಬಿಟ್ಟು ಇದೇನ್ರಿ ನಿಮ್ಮ ಹಣೆ ಬರ? ಅಲ್ರಿ ನೀವ್ ಬದುಕಿರುವಾಗ್ಲೇ ಉಪಯೋಗಿಸ್ತಿರೋ ಹಣನ ಸತ್ಮೇಲೆ ಏನ್ ಮಾಡ್ತೀರಾ? ಎಲ್ಲಾದ್ನು ಕೂತ್ಕೊಂಡು ಒಂದೇ ಸತಿ ನುಂಗ್ಬಿಡು, ಮನೆಲ್ಲ ನುಣ್ಣು ಖಾಲಿ ಆಯ್ತದೆ, ತಿಪ್ಪೆ ಬರ್ತಿ ಆಯ್ತದೆ. ಅದ್ನೇ ಎಲ್ಲಾದ್ನು ಉಳಿಸ್ಕೊಂಡ್ ಬಂದ್ರೆ ಮನೇಲಿ ಲಕ್ಷ್ಮಿ ತಾಂಡ ಮಾಡ್ತಾಳೆ ಕಣಮ್ಮಿ, ತಾಂಡ ಮಾಡ್ತಾಳೆ. ಅಷ್ಟಕ್ಕೂ ನಾವ್ ಇದನ್ನೆಲ್ಲ ಕಷ್ಟಪಟ್ಟು ಯಾರಿಗೋಸ್ಕರ ಉಳಿಸ್ತಾ ಇದೀವಿ ಹೇಳು? ನಮ್ ಸೀಮಾ ಒಂದ್ ಒಳ್ಳೆ ಮನೆ ಸೇರ್ಕೊಳ್ಳಿ ಅಂತವ. ಅಪ್ಪ ನೀವಿರೋವರೆಗೂ ಈ ತರ ಹಣ ಉಳಿಸಿ ನನಗ್ ಕೊಡೋದ್ ಬೇಡ. ನೀವು ಬದುಕಿರೋವರೆಗೂ ಚೆನ್ನಾಗ್ ತಿಂದು ಒಳ್ಳೆ ಬಟ್ಟೆ ಹಾಕೊಳ್ಳಿ. ಸುಮ್ಕಿರವ, ನಿನ್ಗೇನು ತಿಳಿಯೋಕಿಲ್ಲ. ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟೆ, ಆಹಾ ಹೆಂಗಿದ್ದೋ ನೀನು ಹೆಂಗಾಗ್ಬಿಟ್ಟೆ, ಆಹಾ ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟೆ. ಅದೇ ಜ್ವರ ಬಳೆಯ ಇಷ್ಟ ದಿವಸ ಕಿವಿ ಕಚ್ಚಿ ಸಾಕು. ಮತ್ತೆ ಶ್ರೀರಂಗಪಟ್ಟಣ ತಾಲೂಕು ನಗುನಹಳ್ಳಿಲಿ ಒಂದ್ ಒಳ್ಳೆ ಸಂಬಂಧ ಐತೆ, ಕರ್ಕೊಂಡ್ ಬರ್ಲಾ? ಇಟ್ಟವ್ರ ಹೋಗ್ ಮತ್ತೆ. ಕಿತಾಪತಿ ಚೆಲ್ಲ ಹಾಳಾಗೋದ್ನೇವನು. ಕಿತಾಪತಿ ಕರದ್ರ ಶರ್ಬನ್ ಹೋಟ್ಲಿಗೆ ಹೋಗಿ ಹಾ. 1 kg ಲಾಡು ಉಂಡೆ, 1 kg ಮೈಸೂರು ಪಾಕ, 1 kg ಜಾಂಗೀರ್ ತಗೊಂಡು ಇಲ್ಲಿ ಇದ್ದೋನಂಗ್ ಬಂದ್ಬಿಡು. ಅಷ್ಟೊಂದ ಯಾಕೆ? ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟ್ ಜನ ಅಂತ ನೀರಿಗೆ ಹಾಕಲ್ಲ. ಹೆಣ್ಣು ನೋಡಕ್ ಬತ್ತಾವ್ರೆ ಅದಕ್ಕೆ. ತೆಗೆ ದುಡ್ಡ. ದುಡ್ಡಾದ್ರೆ ನೀನ್ ಆಗ್ಬೇಕ ಬುಡ್ಡು ಇದ್ದೆ. ನನ್ನ ಹೆಸರು ಹೇಳು, ಎಲ್ಲಾದ್ನು ಕೊಡ್ತಾರೆ, ತಗೊಂಬಂದು ಗಣ್ಣೋರ್ ಮುಂದಿಡವ. ನಾಚ್ಕೊಂಡು ಅವ್ರು ತಿನ್ನಕ್ಕಿಲ್ಲ. ಅವ್ರು ಹೋದ್ಮೇಲೆ ಹುಷಾರಿಂದ ಇದ್ರಿಂದ ಗ್ವಾಡೆ ನೆಗೆದು ತಗೊಂಡೋಗಿ ಕೊಟ್ಟು ಬರಿವಂತೆ. ಬಾಡಿಗೆ ಎಷ್ಟಾಯ್ತದೆ ಅಂತ ಕೇಳ್ಕೊಂಬ, ಅವ್ನ ಎದೆ ಮೇಲೆ ವಾಗಾಯಿಸ್ಬಿಟ್ಟು ಬರಿವಂತೆ. ಏನ್ರಿ ಹಾ, ಯಾವ್ದು ಹುಡ್ಗ? ಶ್ರೀರಂಗಪಟ್ಟಣ ತಾಲೂಕು ನಗುನಳ್ಳಿದು ಕಡಮಿ. ಒಳ್ಳೆ ಶಾಲೆ ಉಟ್ಕೊಂಬ ಮಗ. ಉಟ್ಕೊಮ್ಮ ನಿಮ್ಮಪ್ಪ ಕೊಡ್ಸಿದಾರಲ್ಲ. ನಾ ಮುಂಚೆನೆ ಬಡ್ಕೊಂಡೆ, ಹಬ್ಬ ಹರಿದಿನ ಮದ್ವೆ ಮುಂಜೀನ್ರೆ ಒಂದೊಳ್ಳೆ ರೇಷ್ಮೆ ಸೀರೆ ಇರ್ಬೇಕು ಅಂತ. ಕೇಳಿದ್ರ ನನ್ ಮಾತ್ನ? ನಿನ್ ಮದುವೆಗೆ ರೇಷ್ಮೆ ಶಾಲೆ ಕೊಡ್ಸಿರ್ಲಿಲ್ವೇ ನಮ್ಮಿ? ಅದನ್ನೇ ಉಡ್ಸ್ಕೊಂಡ್ ಕರ್ಕಂಬ. ಯಾವಾಗ ನೋಡಿದ್ರು ಇದ್ ಕೊಡ್ಸು ಅದ್ ಕೊಡ್ಸು ಅದ್ ಕೊಡ್ಸು ಇದ್ ಕೊಡ್ಸು. ದುಡ್ಡಿನ ಮೇಲೆ ನಿನ್ಗೇನು ಗೊತ್ತಾಯ್ತದ ಹೇಳು? ಇನ್ಸಲ್ಟ್ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜಸ್ಟಿಸ್ ಗೋಪಾಲಕೃಷ್ಣಯ್ಯನವರ ಮರಿಮಗನಾಗಿ, ಮೇಜರ್ ರಾಧಾಕೃಷ್ಣಯ್ಯನವರ ಮೊಮ್ಮಗನಾಗಿ, ರೊಟೇರಿಯನ್ ಮುರಳೀಕೃಷ್ಣಯ್ಯನವರ ಮಗನಾಗಿ ನೀನಿಂತ ಕೆಲಸ ಮಾಡೋದಾ? ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಯಾಕೋ ಹೋಗಿದ್ದೆ? ನಾನು ಹೋಗ್ತಿರ್ಲಿಲ್ಲಪ್ಪ, ನನ್ನ ಫ್ರೆಂಡ್ಸ್ ಹೋಗೋಣ ಅಂತ. ಅವರು ನಿನ್ ಫ್ರೆಂಡ್ಸ್ ಅಲ್ಲ ಕಣೋ, ಲಫಂಗ್ರು, ಉಂಡಾಡಿ ಗುಂಡ್ರು. ಅವ್ರ ಜೊತೆ ಸೇರ್ಕೊಂಡು ನೀನು ಬೀದಿ ಬಸವನಾಗಿ ಹೋಗ್ಬಿಟ್ಟಿದ್ದೀಯಾ. ಓ, ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಪೊಲೀಸ್ ಸ್ಟೇಷನ್ ಹೋಗಿರ್ಲಿಲ್ಲ, ಕಂಬಿ ಎಣಿಸಿರ್ಲಿಲ್ಲ. ನಾನು ಎಣಿಸ್ದೆ 14 ಇತ್ತಪ್ಪ. ಶಡ ಯಾಕಪ್ಪ ಹಿಂಗ್ ಕೂಗಾಡ್ತೀರಿ ನೀವು? ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ದ, ಬುದ್ಧಿ ಇಲ್ಲದವರು ಸಿಕ್ಕಾಪಟ್ಟೆ ಕೂಗಾಡ್ತಾರೆ, ಬುದ್ಧಿ ಇರೋರು ಬೆಣ್ಣಲ್ಲಿ ಕೂದಲು ತೆಗೆದು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಅಂತ. ನಾನು ಬುದ್ಧಿ ಇದ್ದೆ ಕೂಗಾಡ್ತಿರೋದು, ಬುದ್ಧಿ ಇಲ್ದೆ ಅಲ್ಲ. ನೋಡು, ಪ್ರಪಂಚದ ಜ್ಞಾನ ಇಲ್ದೆ ಇರೋ ಮಗು, ಕೂಸು. ಮಗ ಆ, ಯಾರೋ ಅರಬತ್ಲೆ ಕುಣಿತಿದ್ದಾಳೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಹೋಗ್ಬಿಟ್ಟಿದ್ದಾನೆ. ಈ ಮಗ ಬೇಡ್ರಿ ವ್ಯಾಪಾರಿ ಏನ್ ಹೇಳ್ತಾರೆ? ಮೊಗ ಅಂತೆ ಮೊಗ. ಈ ಮಗಿಗ್ ಮದುವೆ ಮಾಡಿದ್ರೆ ಇದ್ರ ಕೈಯಾಗ ಇನ್ನೊಂದ್ ಮೊಗ ಬರ್ತದೆ, ಇನ್ನೊಂದ್ ಮೊಗ. ಮದುವೆ ಆದ್ಮೇಲೆ ಅವೆಲ್ಲ ಸರಿ ಕಣೆ, ಮದುವೆ ಮುಂಚೆ ನೀವು ಸುಮ್ಕಿರಿ. ಮದುವೆ ಮುಂಚೆನೆ ವಯಸ್ಸು ಬರೋದು, ಅದೇ ನಿಮ್ಮನ್ನ ಏಳಿ ಕೇಳಿ ಬರ್ತದ? ನೋಡಿ, ವಯಸ್ಸು ಬರೋ ಕಾಲಕ್ಕೆ ವಯಸ್ಸು ಬಂದೇ ಬರ್ತದೆ. ಮೀಸೆ ಮೊಳೆಯ ಕಾಲಕ್ಕೆ ಮೀಸೆ ಮೊಳೆದೇ ಮೊಳಿತದೆ. ಆಸೆ ಬರೋ ಕಾಲಕ್ಕೆ ಆಸೆ ಬಂದೇ ಬರ್ತದೆ. ಆ ಆಸೆ ಬಂದಾಗ ಅದಕ್ಕೆ ನೀವು ಒಂದ್ ದಾರಿ ತೋರಿಸ್ಬೇಕು, ಇಲ್ಲ ಅಡದಾರಿ ಹಿಡ್ಕೊಂಡು ಹೋಗ್ಬಿಡ್ತದೆ. ಏನಪ್ಪ ಮಾಡೋದು ಇದಕ್ಕೆ ನಾನು? ನೀವೇನು ಮಾಡ್ಬೇಡಿ. ಇಲ್ಲಿ ನೋಡಿ, ಈಗ ಮನಸ್ಸು ಅನ್ನೋದು ಒಂದು ದುಂಬಿ ಇದ್ದಂಗೆ. ಆ ದುಂಬಿ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಇನ್ನೊಂದು ಮತ್ತೊಂದು ಹೂವಿಗೆ ಹಾರಾಡ್ತಿರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ನಮ್ಮ ಮನೆಗೆ ಒಂದು ಫ್ಲವರ್ ವಾಸ್ ತರ್ಬೇಕು. ಅದಕ್ಕೊಂದು ಹೂವ ಸಿಗಾಕ್ಬಿಟ್ರೆ ನಮ್ ದುಂಬಿ ಆ ಹೂವಿನ ಸುತ್ತಾನೇ ಸುತ್ತಾಡ್ತದೆ. ಪೆದ್ದಿ, ನಮ್ಮನೇಲಿ ಬೇಕಾದಷ್ಟು ಫ್ಲವರ್ ವಾಸ್ ಇದೆಯಲ್ಲೇ. ಒಳ್ಳೆ ಅಯ್ಯೋ ಅಪ್ಪರೇ, ಈ ಫ್ಲವರ್ ವಾಸ್ ಅಲ್ಲ ಅಪ್ಪರೇ. ಮತ್ತೆ ಒಪ್ಪಿ ಮೆಚ್ಚಿ
ತಾಳಿ ಕಟ್ಟಿ ಕರ್ಕೊಂಡ್ ಬರೋ ಹೆಣ್ಣಿಗೆ ಫ್ಲವರ್ ವಾಚ್ ಅಂತಾರೆ. ಓಹೋ ಅರ್ಥವಾಯ್ತು. ಅಂದ್ರೆ ಅವನಿಗೊಂದು ಮದುವೆ ಮಾಡಿಸಿ ಅಂತ. ಅಬ್ಬಾ ನಮ್ಮನೆಗಿರೋ ಟ್ಯೂಬ್ ಲೈಟ್ಗಳೇ ಶಾನೆ ನಿಧಾನವಾಗಿ ಅಂಟ್ಕೊಂತವೆ ಅಂದ್ಕೊಂಡಿದ್ದೆ. ಅಪ್ಪಾರೇ ನೀವು ಅದಕ್ಕಿನ್ನ ನಿಧಾನವಾಗಿ ಅಂಟ್ಕೊಂಡ್ಬಿಟ್ರಿ. ಯಜಮಾನ್ರೆ ಇಷ್ಟ ದಿನ ಆ ಪಟ್ಟಿ ನನಗ್ ಕಟ್ತಾ ಇದ್ಲು, ಇವಾಗ ಅದು ನಿಮಗ್ ಸೇರ್ಬಿಡ್ತು. ನಾನು ನೀವು ಜೋಡಿ. ಇದೇ ಮಾತನ್ನ ಅವಳು ಕನ್ನಡದಲ್ಲಿ ನನಗ್ ಬೈತಾ ಇರ್ತಾಳೆ. ಮುಚ್ಕೋತೀನಿ. ಪುಟ್ನಂಜಿ, ಆ? ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ಹೇಗಾದ್ರೂ ಮಾಡಿ ಅವನ ಕೈಗೊಂದು ಕೋಳ ಹಾಕ್ಬೇಕಾದ್ದೆ. ಅದ್ ಸರಿ, ಒಳ್ಳೆ ಸುಂದರವಾದ ಫ್ಲವರ್ ವಾಸ್ ಎಲ್ಲಿ ಸಿಕ್ಕುತ್ತೆ? My son. ಏನಾಯ್ತಾರೆ? ಕೃಷ್ಣ, ಇಷ್ಟೊಂದು ಬೇವಿನ ಸೊಪ್ಪು ಯಾರ ಮನೆದು? ನಿಮ್ ಮನೇದಲ್ಲ, ಹಾ. ಪಕ್ಕದ ಮನೆದು. ಅದೇ ಅಂತೀನಿ, ನಮ್ಮ ಮನೇಲಿ ಕಿತ್ತಿದ್ರೆ 8 ಆಣಿ ಕೊಡ್ಬೇಕಾಯ್ತು. ಹಾ. ಅದ್ ಸರಿ, ಇದೇ ನೀನ್ ಕಟ್ಬಿಟ್ಟು ಇಳೆ ಬಿಟ್ಬಿಟ್ಟಿದೀಯಾ? ಅದನ್ನ ನಾನು ಹೇಳ್ಬೇಕು ಅಂದ್ರೆ ಹಾ. 8 ರೂಪಾಯಿ ನೀವು ಕೊಡ್ಬೇಕಾಗತ್ತೆ. ಆ ಬಾಜಿ ಸಂ ನೋಡಿರಾರೆ, ನನ್ನ ಹತ್ರ ಇರೋದು ಇದೊಂದು ಜೀನ್ಸ್ ಪ್ಯಾಂಟ್, ಹಾ. ಒಬ್ಬ ಅಮೆರಿಕನ್ ಕೊಟ್ಟಿದ್ದು ಬಿಟ್ಟಿ. ರಾತ್ರಿ ಹಾ. ಇದನ್ನೇ ಹಾಕೊಂಡು ಮಲ್ಕೊಂಡ್ರೆ ಇದು ಸೌದೋಗ್ತದೆ. ಅದಕ್ಕೆ ರಾತ್ರಿ ಹಾ. ಮಲಗುವಾಗ ಇದನ್ನ ಕಟ್ಕೊಂಡು ಮಲ್ಕೋತೀನಿ. ಹಾ. ಸೊಂಟದ ಕೆಳಗು ತಂಪಾಗಿರ್ತದೆ. ಆಮೇಲೆ ಭೂತ ಪ್ರೇತ ಪಿಶಾಚಿಗಳ ಕಾಟ ಇರೋದಿಲ್ಲ. ಆ ಕೃಷ್ಣ, ನೀನ್ ಭೂಮಿ ಮೇಲೆ ಮಾತ್ರ ಇಲ್ಲಯ್ಯ, ಅದ್ರ ಕೆಳಗಡೆ ಇನ್ನೂ 10 ಅಡಿ ಇದೆಯಾ. ಎಲ್ಲಯ್ಯ ನಿನ್ ಪಾದ, ಎಲ್ಲಯ್ಯ. ಕೃಷ್ಣ, ಹಾ? ಇದು ನಿಮಗೋಸ್ಕರ. ಆ ಅಬ್ಬಾ. ಆ. ಆ, ಏನಾಯ್ತು ಇವ್ರೆ? ಈಗ್ಲೇ ಇಷ್ಟು ತಣ್ಣಗದಲ್ಲ, ಇನ್ ರಾತ್ರಿ ಆದ್ರೆ ಇನ್ನೆಷ್ಟು ತಣ್ಣಗ ಆಗ್ಬೋದು. ಹಾ. ಕೃಷ್ಣ, ಆ ಕಿತಾಪತಿ ಅವನಲ್ಲ, ನಾನು ಹೊಸಬಟ್ಟೆ ಹೊಲ್ಸು ಅಂತ ನನ್ ಪ್ರಾಣಕ್ಕೆ ಹಾಕ್ಬಿಟ್ಟವನೆ. ಅವನಿಗೂ ಈ ತರದೊಂದು ಕಟ್ಕೊಟ್ಬಿಡಪ್ಪ. ಹಗ್ಲು ರಾತ್ರಿ ಇದನ್ನೇ ಕಟ್ಕೊಂಡು ತಿರ್ಗ್ಲಿ ಬಡ್ಡಿ ಮಗ. ಆಮೇಲೆ ನನ್ನ ಎಲ್ರಿಗೊಂದು ರಾತ್ರಿ ಕೇಳಿ ಹೇಳ್ತೀನಿ. ಜಾನ್ಕಿ, ಜಾನ್ಕಿ, ಎಲ್ಲಿದ್ಯಮ್ಮಿ? ಏನ್ರಿ ನಿಮ್ ಅವತಾರ? ಅವತಾರ ಅಲ್ಲ ಕಮ್ಮಿ, ಕೃಷ್ಣ ಎಂತ ಐನಾತಿ ಪ್ಲಾನ್ ಹೇಳ್ಕೊಟ್ಟವ್ ಗೊತ್ತಾ? ಏನು? ಬಂದು ಸಿಮಾ, ಅಯ್ಯೋ 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 ಅಯ್ಯೋ, ಇದೇನವ ಇಂತ ದುಬಾರಿ ಸೀರೆ ಉಟ್ಕೊಂಡು ಬಟ್ಟೆ ಸೀರೆಗೆ ಬಂದಿದೆ, ಬಳಿಕ ಹೋಗವು. ಯೋಟಳು ತಿಳಿಯೋಕಿಲ್ಲ. ಏನ್ರಿ ನಿಮ್ ಕತೆ? ಏನಂತ ಗೊತ್ತಾ? ನಡಿ ಅಂತ ಹೇಳ್ತೀನಿ. ಇನ್ಮೇಕಿಂದ ಬಟ್ಟೆ ಕೊಂಡ್ಕೊಳಂಗಿಲ್ಲ, ನೀನ್ ಸಾಬೂನ್ ಹಾಕಂಗಿಲ್ಲ, ಸೆಡಿಯಂಗಿಲ್ಲ ಅಂತ ಅದೊಂದು ಪ್ಲಾನ್ ಹೇಳ್ಕೊಟ್ಟವನೆ. ಏನ್ರಿ ಅದು ಬಿಡ್ಸಿ ಹೇಳ್ರಿ. ಏನು ಅಂದ್ರೆ ಇದೈತಲ್ಲ, ಸೊಪ್ಪು ಕಟ್ಬಿಡ್ತಾನೇನಪ್ಪ. ಬಟ್ಟೆ ಬರೀ ಖರ್ಚಾಯ್ತು ಅನ್ಬಿಟ್ಟು ಅದು ಮಾಡಿದ್ರು ಮಾಡ್ಬಿಡ್ತಾನೆ. ದುಡ್ಡಿನ ಮೇಲೆ ನಿನ್ಗೇನಮ್ಮಿ ಗೊತ್ತಾಯ್ತದೆ? ದುಡಿಯೋ ಗಡ್ಸ್ ನನ್ಗಲ್ವಾ ಗೊತ್ತು. ಯಾರ್ ಕಟ್ಕೊಳ್ಳಿ ಬೀಳ್ಲಿ, ದಿನ ರಾತ್ರಿ ಹೊತ್ತು ನಾನೇ ಕಟ್ಕೊಂಡು ಹಿಂಗೆ ನಿದ್ದೆ ಹೋಯ್ತೀನಿ.